ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಹೌ ಟು ಮಾರ್ಕ್ ಎ ಬುಕ್ ಅಂತಕ್ಕಂತಹ ಎಸ್ಸೆಯ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಎಸ್ಸೆಯನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮಾರ್ಟಿಮರ್ ಜೆ ಆಡ್ಲರ್ ಅಂತಕ್ಕಂತಹ ಗ್ರೇಟ್ ಎಸ್ಸೆಯಿಸ್ಟ್ ಈ ಒಂದು ಎಸ್ಸೆಯನ್ನ ಬರೆದಿದ್ದಾರೆ. ನೋಡಿ, ಟೈಟಲ್ ಅಲ್ಲೇ ಇರೋ ಹಾಗೆ ಹೌ ಟು ಮಾರ್ಕ್ ಎ ಬುಕ್ ಅಂದ್ರೆ ನಾವು ಓದತಕ್ಕಂತಹ ಸಂದರ್ಭದಲ್ಲಿ ಪುಸ್ತಕಗಳಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡ್ತೀವಲ್ವಾ ಮತ್ತು ಸ್ಟಾರ್ಗಳನ್ನು ಕೊಡ್ತೀವಲ್ವಾ, ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಅದರ ಅವಶ್ಯಕತೆ ಏನಿದೆ ಮತ್ತು ಜನಗಳು ಇದರ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈ ಎಸ್ಸೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ನಮ್ಮ ರೈಟರ್ ಪ್ರಕಾರ ನಾವು ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮುಖ್ಯವಾಗಿರತಕ್ಕಂತಹ ಅಂಶಗಳಿಗೆ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಅದೇ ಬುಕ್ಕಿನಲ್ಲೇ. ಅದರ ಜೊತೆಗೆ ಕೀವರ್ಡ್ಸ್ ಏನಿರ್ತವೋ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಏನು ಕರಿತೀವೋ ಅವುಗಳಿಗೆ ಅಂಡರ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನೇನು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಮಾಡ್ತಾ ಇದ್ದೀನಲ್ವಾ, ಅಂಡರ್ಲೈನ್ ಇರ್ಬೋದು ಅಥವಾ ಸರ್ಕಲ್ ಇರ್ಬೋದು. ಸೊ ಈ ರೀತಿ ಅವ್ರೇನ್ ಮಾಡ್ತಾರೆ, ಎಲ್ಲರೂ ಕೂಡ ಓದ್ತಕ್ಕಂಥವ್ರು ತಮ್ಮ ಬುಕ್ಕಲ್ಲಿ ಇದೇ ರೀತಿ ಮಾಡ್ರಿ ಅಂತೇಳಿ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಮತ್ತೇನು ಹೇಳ್ತಾರೆ ನೋಡಿ, ಸೆಕೆಂಡ್ ಪಾಯಿಂಟ್, he gives readers one essential message in this essay, that is to own your books by marking them up. ಎಸ್, ನಾವೇನು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ನಮ್ಮ ಹತ್ರ ಇಟ್ಕೊಂಡಿರ್ತೀವೋ ಅವುಗಳಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಮಾರ್ಕಿಂಗ್ ಅಪ್, ಅಂದರೆ ನಾವು ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವುಗಳಿಗೆ ಮಾರ್ಕಿಂಗ್ ಅಪ್ ಮಾಡ್ಕೋಬೇಕು. ಅವುಗಳಿಗೆ ಅಂಡರ್ಲೈನ್ ಮಾಡೋದಿರ್ಬೋದು ಅಥವಾ ಹೈಲೈಟ್ ಮಾಡೋದಿರ್ಬೋದು, ಇಂಥವುಗಳನ್ನು ಮಾಡಬೇಕು ಅಂತೇಳಿ ರೀಡರ್ಸ್ಗೆ ಅವರು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಎಸೆನ್ಷಿಯಲ್, ಅಂದರೆ ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ಟು ಓನ್ ಅ ಬುಕ್ ಈಸ್ ನಾಟ್ ಮೆರಿಲಿ ಟು ಬೈ ದ ವರ್ಕ್. ಎಸ್, ಕೇವಲ ಪುಸ್ತಕಗಳನ್ನು ಓನ್ ಮಾಡೋದು ಅಂದರೆ ಕೇವಲ ಅವುಗಳನ್ನು ಪರ್ಚೇಸ್ ಮಾಡಿ, ಅಂದರೆ ದುಡ್ಡು ಕೊಟ್ಬಿಟ್ಟು ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಆ ಪುಸ್ತಕಕ್ಕೆ ಓನರ್ ನಾವು ಆಗೋದಿಲ್ಲ. ಅದರ ಬದಲಾಗಿ ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿ, ಇನ್ಸ್ಟೆಡ್ ಟ್ರೂ ಬುಕ್ ಓನರ್ಶಿಪ್ ರಿಕ್ವೈರ್ಸ್ ದ ರೀಡರ್ ಟು ಮೇಕ್ the material a part of himself by engaging actively with the author's words. ಎಸ್, ಕೇವಲ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳೋದಲ್ಲ, ಅಲ್ಲಿರ್ತಕ್ಕಂಥದ್ದನ್ನು ಅಂದರೆ ಆ ಪುಸ್ತಕದ ಒಳಗಡೆ ಇರತಕ್ಕಂತಹ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಅರಗಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ನೋಡಿ, ರಿಕ್ವೈರ್ಸ್ ದ ರೀಡರ್ ಟು ಮೇಕ್ ದ ಮಟೀರಿಯಲ್ ಅ ಪಾರ್ಟ್ ಆಫ್ ಹಿಮ್ಸೆಲ್ಫ್, ಅಂದರೆ ಆ ಪುಸ್ತಕವನ್ನು ಓದಿ ಅದರಲ್ಲಿರ್ತಕ್ಕಂತಹ ಏನು ಚಿಂತನೆಗಳಿರ್ತವೋ ಅವುಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಬೈ ಎಂಗೇಜಿಂಗ್ ಆಕ್ಟಿವ್ಲಿ ವಿತ್ ದ ಆಥರ್ಸ್ ವರ್ಡ್ಸ್. ಎಸ್, ಆಥರ್ ಅಥವಾ ಯಾವುದೇ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂತಹ ರೈಟರ್ ಏನಿರ್ತಾರೋ ಅವರ ಪದಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆಡ್ಲರ್ acknowledges several reasons why people may refuse to write in a book or feel confused when told to actually mark on the pages. ಎಸ್, ನೋಡಿ, ನಾವೇನು ಮಾಡ್ತೀವಿ ಅಂದರೆ ಪುಸ್ತಕಗಳನ್ನು ಪರ್ಚೇಸ್ ಮಾಡಿದಾಗ ಅದು ತುಂಬ ಹೊಸದಾಗಿರುತ್ತೆ, ಅದರಲ್ಲಿ ಬರೀಲಿಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ಏನಾದರೂ ಅಂಡರ್ಲೈನ್ ಮಾಡಿದರೆ ಅಥವಾ ಪುಸ್ತಕದಲ್ಲಿ ಏನಾದರೂ ಬರೆದ್ರೆ ಪುಸ್ತಕ ಹಾಳಾಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಅದಕ್ಕಾಗಿ ನಾವೇನು ಮಾಡ್ತೇವೆ, ಯಾರಾದರೂ ಅಂಡರ್ಲೈನ್ ಮಾಡಿದ್ರೆ ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕೊಡ್ತೇವೆ. ಅದನ್ನೇ ಇಲ್ಲಿ ಪೀಪಲ್ ಏನೆಲ್ಲ ರೀಸನ್ಸನ್ನು ಕೊಡ್ತಾರೆ, ಯಾಕೆ ಅವರು ಪುಸ್ತಕದಲ್ಲಿ ಮಾರ್ಕಿಂಗ್ ಮಾಡಲಿಕ್ಕೆ ರಿಫ್ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಕಾರಣಗಳನ್ನು, ರೀಸನ್ಸನ್ನು ಇಲ್ಲಿ ರೈಟರ್ ಕೊಡ್ತಾ ಇದ್ದಾರೆ. ನೋಡಿ, ಪೀಪಲ್ ಏನೇನು ಹೇಳ್ತಾರೆ, ಫೀಲ್ ಕನ್ಫ್ಯೂಸ್ಡ್ ಅಂದರೆ ಬರೆಯೋದು ಬಿಡೋದು ಅಂತಕ್ಕಂಥದ್ರ ಬಗ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಪೀಪಲ್ಗೆ. ವೆನ್ ಟೋಲ್ಡ್ ಟು ಆಕ್ಚುಲಿ ಮಾರ್ಕ್ ಆನ್ ದ ಪೇಜಸ್. ಎಸ್, ಆ ಒಂದು ಪೇಜ್ ಒಳಗಡೆ ನೀವು ಮಾರ್ಕ್ ಮಾಡಿ ಅಂದರೆ ಅವ್ರು ಕನ್ಫ್ಯೂಸ್ ಆಗ್ತಾರೆ, ಬರೆಯೋದು ಬಿಡೋದು ಅಂತೇಳಿ. ಇದಕ್ಕೆ ಕಾರಣಗಳನ್ನು ಏನು ಕೊಡ್ತಾರೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ನೋಡ್ತೇವೆ. Many people have the false impression that it would be disrespectful to write in or on another's piece of art. ಒಂದಿಷ್ಟು ಜನ ಏನು ಚಿಂತೆ ಮಾಡ್ತಿರ್ತಾರೆ ಅಥವಾ ಅವ್ರಿಗೆ ಏನು ಅಪನಂಬಿಕೆ ಇರುತ್ತೆ ಅಂದರೆ, ಬೇರೆಯವರು ಬರೆದಿರ್ತಕ್ಕಂತಹ ಪುಸ್ತಕದಲ್ಲಿ ನಾವೇನಾದರೂ ಮಾರ್ಕಿಂಗ್ ಮಾಡಿದ್ರೆ ಅಥವಾ ಏನಾದರೂ ಬರೆದ್ರೆ ಅದೊಂದು ಡಿಸ್ರೆಸ್ಪೆಕ್ಟ್ಫುಲ್ ಅಥವಾ ಅಗೌರವ ಅಂತೇಳಿ ಚಿಂತೆ ಮಾಡ್ತಾ ಇದ್ದಾರೆ. ಸೊ ಬೇರೆ ಯಾರೋ ಬರೆದಿದ್ದಾರೆ, ಅದರಲ್ಲಿ ನಾವು ಬರೆದ್ರೆ ತಪ್ಪಾಗುತ್ತೆ ಅಂತಕ್ಕಂತಹ ಒಂದು ತಪ್ಪು ಗ್ರಹಿಕೆ ಅನೇಕ ಜನಗಳಿಗೆ ಇದೆ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಹಿಯರ್ ಇಸ್ ವೈ ಯು ಶುಡ್ ಮಾರ್ಕ್ ಯುವರ್ ಬುಕ್ಸ್. ಈ ಪಾಯಿಂಟ್ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ನಾವು ನಮ್ಮ ಪುಸ್ತಕದಲ್ಲಿ ಯಾಕೆ ಮಾರ್ಕ್ ಮಾಡಬೇಕು ಅನ್ನಲಿಕ್ಕೆ ರೈಟರ್ ಕೆಲವೊಂದಿಷ್ಟು ಕಾರಣಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ರೈಟರ್ಸ್ ಯಾವ ರೀತಿ ಬರೆದಿದ್ದಾರೋ ಅದೇ ರೀತಿ ತೆಗೆದುಕೊಂಡಿದ್ದೇನೆ.
ಇಟ್ ಕೀಪ್ಸ್ ಯು ಅವೇಕ್ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಅಂದರೆ ಇಟ್ ಕೀಪ್ಸ್, ಆ ಪುಸ್ತಕವನ್ನು ಓದ್ತಕ್ಕಂಥದ್ದು ನಾವು ಏನು ಮಾರ್ಕ್ ಮಾಡ್ತಾ ಹೋಗ್ತೀವಲ್ವಾ, ಆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋದರೆ ನಮ್ಮನ್ನು ಅದು ಎಚ್ಚರಗೊಳಿಸಿರುತ್ತೆ. ಅಂದರೆ ನಮ್ಮ ಕಾನ್ಸಂಟ್ರೇಷನನ್ನು ಇಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ. ಆ್ಯಂಡ್ ಐ ಡೋಂಟ್ ಮೀನ್ ಮೆರಿಲಿ ಕಾನ್ಸಿಯಸ್, ಐ ಮೀನ್ ಅವೇಕ್. ಕೇವಲ ಎಚ್ಚರ ಇರೋದಿಲ್ಲ. ಅವೇಕ್ ಅಂದರೆ ನಾವು ಆ ಒಂದು ಪುಸ್ತಕದಲ್ಲಿ ಕಳೆದು ಹೋಗಿರಬೇಕು, ತುಂಬ ಆಳವಾಗಿ ಅದನ್ನು ಸ್ಟಡಿ ಮಾಡ್ತಾ ಇರಬೇಕು. ಆ ಕಾರಣದಿಂದ ನಾವೇನು ಮಾಡಬೇಕಾಗುತ್ತೆ, ಮಾರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ನಾವು ಮಾರ್ಕ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಗಮನ ಎಲ್ಲಿಯೂ ಕೂಡ ಹೋಗೋದಿಲ್ಲ ಅಂತೇಳಿ ರೈಟರ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ, ರೀಡಿಂಗ್ ಇಫ್ ಇಟ್ ಈಸ್ ಆಕ್ಟಿವ್ ಈಸ್ ಥಿಂಕಿಂಗ್. ಎಸ್ ನೋಡಿ, ರೀಡಿಂಗ್ ಅಂದರೆ ಓದ್ತಕ್ಕಂಥದ್ದು ಒಂದು ಥಿಂಕಿಂಗಿಗೆ ನಮ್ಮನ್ನು ಹಚ್ಚುತ್ತೆ. ಅಂದರೆ ನಾವು ಓದ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನು ಅನೇಕ ಅಂಶಗಳನ್ನು ಓದ್ತಾ ಹೋಗ್ತೀವೋ ನಾವು ನಮ್ಮ ಮೈಂಡಿಗೂ ಕೂಡ ಕೆಲಸ ಕೊಡ್ತೇವೆ, ಅಲ್ಲಿರ್ತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಥಿಂಕಿಂಗ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ in words spoken or written. The marked book is the thought through book. ಎಸ್, ನಾವೇನು ಅಂಡರ್ಲೈನ್ ಮಾಡ್ತೀವೋ, ನಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನ್ಸುತ್ತಲ್ವ ನಾವು ಅಂಡರ್ಲೈನ್ ಮಾಡ್ತೇವೆ, ಅದು ನಮ್ಮ ವಿಚಾರಗಳೇ ಆಗೋಗಿರ್ತವೆ. ನಮ್ಮ ವ್ಯಕ್ತಿತ್ವವನ್ನು ಕೂಡ ಅದು ನಿರೂಪಿಸುತ್ತೆ. ಅದು ಸ್ಪೋಕನ್ ಇರ್ಬೋದು, ರಿಟರ್ನ್ ಇರ್ಬೋದು ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ರೈಟಿಂಗ್ ಹೆಲ್ಪ್ಸ್ ಯು ರಿಮೆಂಬರ್. ಎಸ್, ನಾವು ಏನಾದರೂ ಪುಸ್ತಕ ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಈ ಒಂದು ರೈಟ್ ಅಥವಾ ಲೆಫ್ಟ್ ಮಾರ್ಜಿನ್ ಏನಿರುತ್ತೋ ಈ ಕಡೆ ಬರ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದು ಅನೇಕ ದಿನಗಳ ಕಾಲ ನಮಗೆ ನೆನಪುಳಿಯುತ್ತೆ. ಸೊ ಯು ರಿಮೆಂಬರ್, ಅದಕ್ಕಾಗಿ ಆದರೂ ನಾವು ಏನಾದರೂ ಬರಿಬೇಕು. ರಿಮೆಂಬರ್ ದ ಥಾಟ್ಸ್ ಯು ಹ್ಯಾಡ್ ಆರ್ ದ ಥಾಟ್ಸ್ ದ ಆಥರ್ ಎಕ್ಸ್ಪ್ರೆಸ್ಡ್. ಎಸ್, ನಮ್ಮ ಅನಿಸಿಕೆಗಳನ್ನು ನಾವೇನಾದರೂ ಸೈಡ್ಗೆ ಬರಿತಾ ಇದ್ರೆ ಅಥವಾ ರೈಟರ್ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸನ್ನು ಹೇಳಿದರೆ ಅದನ್ನು ನಾವು ಸೈಡ್ಗೆ ಬರ್ಕೊಳ್ತಾ ಇದ್ರೆ ಅದು ಅನೇಕ ದಿನಗಳ ಕಾಲ ನಮಗೆ ನೆನಪು ಉಳಿಯುತ್ತೆ ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ಬಟ್ ಆಡ್ಲರ್ ಬಿಲೀವ್ಸ್ ದ್ಯಾಟ್ ದ ಆಥರ್ would want his audience to gain something lasting from the reading. ಎಸ್, ನಮ್ಮ ರೈಟರ್ ಏನು ಹೇಳ್ತಿದ್ದಾರೆ ಅಂದರೆ ವಾಂಟ್ ಹಿಸ್ ಆಡಿಯನ್ಸ್ ಟು ಗೇನ್ ಸಮಥಿಂಗ್ ಲಾಸ್ಟಿಂಗ್. ಲಾಸ್ಟಿಂಗ್ ಅಂದರೆ ಬೇಗ ಕಳೆದು ಹೋಗದೇ ಇರತಕ್ಕಂಥದ್ದು ಅಂತೇಳಿ. ಅಂದರೆ ಓದೋದ್ರಿಂದ ನಾವು ಶಾಶ್ವತವಾಗಿರ್ತಕ್ಕಂಥದ್ದನ್ನು ಏನೋ ಪಡ್ಕೊಳ್ತೇವೆ. ಅಂದರೆ ಆ ಜ್ಞಾನವನ್ನು ಏನು ಪಡ್ಕೊಳ್ತೀವೋ ಅದು ಬೇಗನೆ ನಮ್ಮ ಮೈಂಡಿಂದ ಅಳಿಸಿ ಹೋಗೋದಿಲ್ಲ. ಅದನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ತೇವೆ ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೆ ಆದರೆ, ಮತ್ತು ಮಾರ್ಕಿಂಗ್ ಮಾಡೋದ್ರಿಂದ, ಅಂಡರ್ಲೈನ್ ಮಾಡೋದ್ರಿಂದ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಚಾನಲ್ನಲ್ಲಿ ನಿಮ್ಮ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಈಗಲೇ ವಿಡಿಯೋಗೆ ಒಂದು ಲೈಕನ್ನು ಕೂಡ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸೋಣ. ದಿಸ್ ಗೇನ್ ಕಮ್ಸ್ ಫ್ರಮ್ ಥಿಂಕಿಂಗ್ ಆ್ಯಂಡ್ ರೈಟಿಂಗ್ ನೋಟ್ಸ್ ವೈಲ್ ರೀಡಿಂಗ್. ಎಸ್, ನಾವು ಓದ್ತಾ ಇರಬೇಕಾದ್ರೆ ಈ ಒಂದು ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು ಮತ್ತು ಪಕ್ಕದಲ್ಲಿ ಏನು ನೋಟ್ಸ್ ಬರಿತೀವಲ್ವ ಆ ರೈಟಿಂಗ್ ಇರ್ಬೋದು, ದ್ಯಾಟ್ ಆಲ್ಸೋ ಕಮ್ಸ್ ಆ್ಯಸ್ ಇಫ್ ದ ರೀಡರ್ ಆ್ಯಂಡ್ ಆಥರ್ ವರ್ ಎಂಗೇಜ್ಡ್ ಇನ್ ಎ ಕಾನ್ವರ್ಜೇಷನ್. ಎಸ್, ಎಷ್ಟೊಂದು ಸುಂದರವಾಗಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಮಾಡ್ತಾ ಓದ್ತಾ ಇದ್ರೆ ನಾವು ಆ ರೈಟರ್ಸ್ ಜೊತೆ ಡೈರೆಕ್ಟಾಗಿ ಕಾನ್ವರ್ಜೇಷನ್ ಮಾಡ್ತಾ ಇದ್ದೇವೇನೋ ಅನ್ನೋ ಒಂದು ಫೀಲ್ ನಮಗೆ ಬರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಇದ್ದಾರೆ. ಅಂದರೆ ನಾವು ಯಾವುದಾದ್ರೂ ಪುಸ್ತಕ ಓದ್ತಾ ಇದ್ದೀವಿ ಅಂದರೆ ಆ ರೈಟರ್ ಏನಿರ್ತಾರೋ ಅವರ ವಿಚಾರಗಳು ಏನಿರ್ತಾವೋ ಆ ಪುಸ್ತಕದಲ್ಲಿ ಡೈರೆಕ್ಟಾಗಿನೇ ನಾವು ಆ ರೈಟರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಅನ್ಕೋಬೇಕಾಗುತ್ತೆ. ಸೊ ಆ ರೀತಿ ಈ ಒಂದು ಎಫೆಕ್ಟ್ ಇರುತ್ತೆ ಇಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಮಾರ್ಕಿಂಗ್ ಅಪ್ ಎ ಬುಕ್ ಆಲ್ಸೋ ಕೀಪ್ಸ್ ದ ರೀಡರ್ಸ್ ಮೈಂಡ್ ಫ್ರಮ್ ಡ್ರಿಫ್ಟಿಂಗ್. ಎಸ್, ಮೊದಲಿಗೆ ಹೇಳಿದಾಗೆ ಡ್ರಿಫ್ಟಿಂಗ್ ಅಂದರೆ ತೇಲೋದು ಅಂತೇಳಿ. ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಹರಿದು ಹೋಗ್ತಾ ಇರುತ್ತೆ. ಇದನ್ನು ನಾವು ಸ್ಟಾಪ್ ಮಾಡಬೇಕಪ್ಪ ಅಂದರೆ ಪುಸ್ತಕದಲ್ಲಿ ಮಾರ್ಕಿಂಗ್ ಮಾಡ್ತಾ ಹೋಗಬೇಕು. ಇದರಿಂದ ನಮ್ಮ ಮೈಂಡ್ ಸುಮ್ಮನೆ ಎಲ್ಲೆಲ್ಲೋ ತಿರುಗಾಡೋದು ತಪ್ಪುತ್ತೆ. ಆ್ಯಂಡ್ ಹೆಲ್ಪ್ಸ್ ರೀಡರ್ಸ್ ರಿಮೆಂಬರ್ ವಾಟ್ ದೇ ಹ್ಯಾವ್ ರೆಡ್. ಓದಿರ್ತಕ್ಕಂಥದ್ದನ್ನು ತುಂಬ ದಿನಗಳ ಕಾಲ ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ರೈಟರ್ ಇಲ್ಲಿ ಹೇಳ್ತಾರೆ. The writer explains how to mark up a book by outlining his own procedures, including underlining, starring, circling keywords or phrases, and writing responses in the margins. ಎಸ್ ನೋಡಿ, ಕೆಲವೊಂದಿಷ್ಟು ಟಿಪ್ಸ್ ಏನಪ್ಪ ಅಂದರೆ ಈ ಪದಗಳು ನಿಮಗೆ ತುಂಬಾ ಮುಖ್ಯವಾಗಿ ನೆನಪಿರಬೇಕು. ಪ್ರೊಸೀಜರ್ಸ್ ಏನಂದರೆ ಯಾವುದೇ ಒಂದು ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ನಮ್ಮ ರೈಟರ್ ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ಕ್ಲೂಡಿಂಗ್ ಅಂಡರ್ಲೈನಿಂಗ್. ಎಸ್, ಯಾವುದಾದ್ರೂ ಇಂಪಾರ್ಟೆಂಟ್ ವರ್ಡ್ಸ್ ಇದ್ದರೆ ಅದಕ್ಕೆ ಅಂಡರ್ಲೈನ್ ಮಾಡ್ತಕ್ಕಂಥದ್ದು. ಸ್ಟಾರಿಂಗ್ ಅಂದರೆ ಭಾಳ ಮುಖ್ಯ ಅನಿಸಿದರೆ ಪಕ್ಕದಲ್ಲಿ ಒಂದು ಸ್ಟಾರನ್ನು ಹಾಕ್ತಕ್ಕಂಥದ್ದು. ಅದೇ ರೀತಿ ಸರ್ಕಲಿಂಗ್ ಕೀವರ್ಡ್. ಸರ್ಕಲಿಂಗ್ ಅಂದರೆ ಈ ರೀತಿ ನಾವು ಸರ್ಕಲ್ ಹಾಕ್ತೀವಲ್ವ, ಕೀವರ್ಡ್ಸ್ಗಳಿಗೆ ಪುಸ್ತಕದಲ್ಲಿ ಈ ರೀತಿ
ಸರ್ಕಲ್ ಮಾಡ್ತಾ ಹೋಗಬೇಕು. ಅದೇ ರೀತಿ ಫ್ರೇಜಸ್ ಅಂದರೆ ಒಂದೊಂದು ವೇಳೆ ಇಡೀ ಸೆಂಟೆನ್ಸೇ ಮುಖ್ಯ ಅನಿಸಿದ್ರೆ ಆ ಇಡೀ ಸೆಂಟೆನ್ಸ್ಗೆ ನಾವು ಈ ರೀತಿ ಸರ್ಕಲ್ ಹಾಕ್ತಕ್ಕಂಥದ್ದು. ಆ್ಯಂಡ್ ರೈಟಿಂಗ್ ರೆಸ್ಪಾನ್ಸಸ್ ಇನ್ ದ ಮಾರ್ಜಿನ್ಸ್. ರೆಸ್ಪಾನ್ಸಸ್ ಅಂದರೆ ನಿಮಗೆ ಆ ಓದ್ತಾ ಇರತಕ್ಕಂಥ ವಿಷಯದ ಬಗ್ಗೆ ಏನಾದರೂ ನಿಮ್ಮ ಚಿಂತನೆ ಇದ್ದರೆ ಆ ಒಂದು ಚಿಂತನೆಯನ್ನು ಕೂಡ ಪಕ್ಕದಲ್ಲಿ ನೀವು ಬರಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಟಿಪ್ಸ್ ಆಗಿ ನಮಗೆ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಆಡ್ಲರ್ ಅಡ್ರೆಸಸ್ ಕಾಮನ್ ಎಕ್ಸ್ಕ್ಯೂಸಸ್ ಪೀಪಲ್ ಕಮ್ ಅಪ್ ವಿತ್ ಟು ಅವಾಯ್ಡ್ ಆಕ್ಟಿವ್ ರೀಡಿಂಗ್ ಆ್ಯಂಡ್ ಮಾರ್ಕಿಂಗ್ ದೇರ್ ಬುಕ್ಸ್. ಮೊದಲಿಗೆ ಹೇಳಿದಾಗೆ ಪೀಪಲ್ ಏನೆಲ್ಲ ರೀಸನ್ಸನ್ನು ಕೊಡ್ತಾರೆ ಆ ಪುಸ್ತಕದಲ್ಲಿ, ಅಂಡರ್ಲೈನ್ ಮಾಡೋದಿರ್ಬೋದು ಅಥವಾ ಮಾರ್ಕಿಂಗ್ ಮಾಡೋದಿರ್ಬೋದು, ಇಂಥವುಗಳನ್ನ ಯಾಕೆ ಅವಾಯ್ಡ್ ಮಾಡ್ತಾರೆ ಮತ್ತು ಏನು ರೀಸನ್ಸ್ ಕೊಡ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಫಾರ್ ಇನ್ಸ್ಟಾನ್ಸ್, to readers who protest there isn't enough space to write in their books. ಏನು ಕಾರಣ ಕೊಡ್ತಾರೆ ಅಂದರೆ ಪುಸ್ತಕದಲ್ಲಿ ನಮಗೆ ಸಾಕಷ್ಟು ಜಾಗ ಇಲ್ಲ ಅಂಥೇಳಿ ಒಂದು ಕಾರಣವನ್ನು ಅಥವಾ ನೆಪ ಅಂತ ಹೇಳ್ಬೋದು ನಾವು. ಎನಫ್ ಸ್ಪೇಸ್ ಅಂದರೆ ಸಾಕಷ್ಟು ಜಾಗ ಇಲ್ಲ ನನಗೆ ಬರೀಲಿಕ್ಕೆ, ಅದಕ್ಕೆ ಬರೆಯಲ್ಲ ಅಂತ ರೀಸನ್ ಕೊಡ್ಬೋದು. ಆಡ್ಲರ್ ಪ್ರಪೋಸಸ್ ಅನ್ ಆಲ್ಟರ್ನೇಟಿವ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ ಬೈ ಎ ಸ್ಮಾಲ್ ಪ್ಯಾಡ್ ಆಫ್ ಪೇಪರ್ ಆ್ಯಂಡ್ ಇನ್ಸರ್ಟ್ ದ ನೋಟ್ಸ್ ಇನ್ ಟು ದ ಬುಕ್. ಒಂದು ಸ್ಮಾಲ್ ಪ್ಯಾಡನ್ನು, ರೈಟಿಂಗ್ ಪ್ಯಾಡನ್ನು ತೆಗೆದುಕೊಂಡು ಅದನ್ನು ನೀವು ಓದ್ತಕ್ಕಂತಹ ಪುಸ್ತಕದಲ್ಲಿ ಸೇರಿಸಿ ಅದಕ್ಕೆ ಟ್ಯಾಗ್ ಮಾಡಿ ಆ ಪುಸ್ತಕದಲ್ಲಿ ನೀವು ಬರೀರಿ. ಒಂದು ವೇಳೆ ಪುಸ್ತಕದಲ್ಲಿ ನಿಮಗೆ ಬರೀಲಿಕ್ಕೆ ಜಾಗ ಇಲ್ಲ ಅಂದರೆ ಅಂತೇಳಿ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿ ರೀಡರ್ಸ್ ಮೇ ಆಲ್ಸೋ ರಿಜಿಸ್ಟರ್ ನೋಟ್ ಟೇಕಿಂಗ್ ಬಿಕಾಸ್ ಇಟ್ ಸ್ಲೋಸ್ ಡೌನ್ ರೀಡಿಂಗ್. ಮತ್ತೊಂದು ಕಾರಣ ಏನಪ್ಪ ಅಂದರೆ ನಾವು ಓದ್ತಕ್ಕಂತಹ ವೇಗವನ್ನು ಈ ಒಂದು ಅಂಡರ್ಲೈನ್ ಮಾಡೋದಿರ್ಬೋದು, ಪಾಯಿಂಟ್ಸ್ ಮಾಡೋದಿರ್ಬೋದು, ಇದರಿಂದ ವೇಗ ಕಡಿಮೆ ಆಗುತ್ತೆ, ಹಾಗಾಗಿ ನಾನು ಮಾಡೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಇದನ್ನು ಅಪೋಸ್ ಮಾಡ್ಬೋದು. ಬಟ್ ಆಡ್ಲರ್ ಕೌಂಟರ್ಸ್ ದ್ಯಾಟ್ ರೀಡಿಂಗ್ ಈಸ್ ನಾಟ್ ಎ ರೇಸ್. ನಾವೇನು ಇಲ್ಲಿ ರೇಸ್ಗೆ ಬಿದ್ದಿಲ್ಲ, ಬೇಗ ಮುಗಿಸ್ಬಿಡ್ಬೇಕು ಓದಿ ಅಂತಕ್ಕಂತಹ ಒಂದು ರೇಸ್ ನಮ್ಮಲ್ಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ರೀಡಿಂಗ್ ಸ್ಲೋಲಿ ಆ್ಯಂಡ್ ಟೇಕಿಂಗ್ ನೋಟ್ಸ್ ಹೆಲ್ಪ್ಸ್ ದ ಬ್ರೈನ್ ಆಫ್ಟೇನ್ ಆ್ಯಂಡ್ ರಿಟೈನ್ ದ ಇನ್ಫಾರ್ಮೇಷನ್ ಬೆಟರ್. ಈ ರೀತಿ ನಾವು ನೋಟ್ ಟೇಕಿಂಗ್ ಮಾಡೋದ್ರಿಂದ ನಮ್ಮ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಮತ್ತು ನಾವು ಓದ್ತಕ್ಕಂತಹ ವಿಷಯವನ್ನು ತುಂಬ ದಿನಗಳ ಕಾಲ ಅದು ರಿಟೈನ್ ಮಾಡಿಕೊಳ್ಳುತ್ತೆ, ಅಂದರೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ನೆಪಗಳನ್ನು ಕೊಡದೇನೆ ನಾವು ಓದ್ತಕ್ಕಂತಹ ಸಂದರ್ಭದಲ್ಲಿ ಮಾರ್ಕಿಂಗ್ ಮಾಡೋದಿರ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋದಿರ್ಬೋದು ನೋಟ್ಸಲ್ಲಿನೇ, ಇದು ವೆರಿ ಇಂಪಾರ್ಟೆಂಟ್ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಫೈನಲಿ ಆಡ್ಲರ್ ಅಡ್ವೈಸಸ್ ರೀಡರ್ಸ್ ನಾಟ್ ಟು ಲೆಂಡ್ ಔಟ್ ದೇರ್ ಅನಾಟೆಡ್ ಬುಕ್ಸ್. ಅಂದರೆ ನಾವು ಏನಾದರೂ ಪುಸ್ತಕದಲ್ಲಿ ಏನಾದರೂ ಬರೆದಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿದ್ರೆ ಅಂತಹ ಪುಸ್ತಕಗಳನ್ನು ಬೇರೆ ಯಾರಿಗೂ ಕೊಡಬಾರ್ದು. ಲೆಂಡಿಂಗ್ ಅಂದರೆ ಸಾಲ ಕೊಡೋದು ಅಥವಾ ಬೇರೆಯವ್ರಿಗೆ ಕೊಡೋದು ಅಂತೇಳಿ. ಸೊ ಅದನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪೋಸಿಷನನ್ನು ಅವರು ರೈಟರ್ ಮಾಡ್ತಾ ಇದ್ದಾರೆ. ಫಾರ್ ಎ ಮಾರ್ಕ್ಡ್ ಬುಕ್ ಈಸ್ ಅ ಕೈಂಡ್ ಆಫ್ ಇಂಟಲೆಕ್ಚುವಲ್ ಡೈರಿ. ನಾವು ಏನು ಮಾರ್ಕ್ ಮಾಡಿಟ್ಟಿರ್ತೀವಿ ಪುಸ್ತಕ, ಅದೊಂದು ಇಂಟಲೆಕ್ಚುವಲ್ ಡೈರಿ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಲೆಂಡಿಂಗ್ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಗಿವಿಂಗ್ ಯುವರ್ ಮೈಂಡ್ ಅವೇ. ನಿಮ್ಮ ಒಂದು ಮೈಂಡನ್ನೇ ಬೇರೆಯವರಿಗೆ ಕೊಟ್ಟ ಹಾಗೆ. ಯಾಕೆಂದರೆ ನಿಮ್ಮ ವಿಚಾರಗಳನ್ನು ಸೇರಿಸಿ ನೀವೇನು ಮಾಡಿರ್ತೀರಿ ಅಂದರೆ ಆ ಪುಸ್ತಕದಲ್ಲಿ ಓದ್ತಾ ಇರಬೇಕಾದ್ರೆ ಬರೆದಿರ್ತೀರಿ. ಹಾಗಾಗಿ ನಿಮ್ಮ ಮೈಂಡನ್ನೇ ಬೇರೆಯವರಿಗೆ ಕೊಟ್ಟಂಗಾಗುತ್ತೆ. ಹಾಗಾಗಿ ನೀವು ಮಾರ್ಕ್ ಮಾಡಿರ್ತಕ್ಕಂತಹ ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ ಅಂತಕ್ಕಂಥದ್ದನ್ನು ರೈಟರ್ ಇಲ್ಲಿ ಟಿಪ್ಸ್ ಆಗಿ ಕೊನೆಗೆ ನಮಗೆ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.